ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಸೌಂದರ್ಯ ಲಹರಿಯ ಒಂದು ಸ್ತೋತ್ರವನ್ನು ರಚಿಸಿದ ಮೇಲೆ ಅದನ್ನು ದೇವಿಗೆ ಈ ಶ್ಲೋಕದ ಮೂಲಕ ಆಚಾರ್ಯರು ಸಮರ್ಪಣೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ ಈ ಶ್ಲೋಕ 100ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಪ್ರದೀಪಜ್ವಾಲಾಭಿಃ ದಿವಸಕರನೀರಾಜನವಿಧಿಃ ಸುಧಾಸೂತೇಶ್ಚಂದ್ರೋ ಫಲಜಲಲವೈರರ್ಘ್ಯರಚನಾ ಸ್ವಕೀಯೈರಂಭಾಭಿಃ ಸಲಿಲನಿಧಿಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿಃ ತವ ಜನನಿ ವಾಚಾಂ ಸ್ತುತಿರಿಯಂ. ಪ್ರದೀಪಜ್ವಾಲಾಭಿಃ ದಿವಸಕರನೀರಾಜನವಿಧಿಃ ಸುಧಾಸೂತೇಶ್ಚಂದ್ರೋಪಲಜಲಲವೈರರ್ಘ್ಯರಚನಾ ಸ್ವಕೀಯೈರಂಭಾಭಿಃ ಸಲಿಲನಿಧಿಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿಃ ತವ ಜನನಿ ವಾಚಾಂ ಸ್ತುತಿರಿಯಂ. ಪ್ರದೀಪಜ್ವಾಲಾಭಿಃ ದಿವಸಕರನೀರಾಜನವಿಧಿಃ ಸುಧಾಸೂತೇಶ್ಚಂದ್ರೋ ಫಲಜಲಲವೈರರ್ಘ್ಯರಚನಾ ಸ್ವಕೀಯೈರಂಭಾಭಿಃ ಸಲಿಲನಿಧಿಸೌಹಿತ್ಯಕರಣಂ ತ್ವದೀಯಾಭಿರ್ವಾಗ್ಭಿಃ ತವ ಜನನಿ ವಾಚಾಂ ಸ್ತುತಿರಿಯಂ. ಇದು ದೇವಿಗೆ ಆರತಿ, ಮಂಗಳಾರತಿ ಮಾಡ್ತಕ್ಕಂತಹ ಮಂತ್ರ. ಇದು ವರ್ಣನೆ ಏನಪ್ಪ ಅಂತಂದರೆ, ದೇವಿಯ ಅನುಗ್ರಹದಿಂದ ಪ್ರಾಪ್ತವಾದ ಆಚಾರ್ಯರ ನಮ್ರ ನುಡಿನೇ ಈ ಸೌಂದರ್ಯ ಲಹರಿ. ಸ್ತೋತ್ರ ಲಕ್ಷಣ ಬಂದು ಆಶೀರ್ವಾದ. ಜನನೀ ವಾಚಾಂ, ವಾಕ್ಪ್ರಪಂಚದ ಜನನಿಯೇ. ಪ್ರದೀಪಜ್ವಾಲಾಭಿಃ, ಸೂರ್ಯನದೇ ಆಗಿರ್ತಕ್ಕಂತಹ ಕೈದೀಪದ ಜ್ವಾಲೆಗಳಿಂದ. ದಿವಸಕರ ನೀರಾಜನ ವಿಧಿ, ಸೂರ್ಯನಿಗೇ ಮಂಗಳಾರತಿಯನ್ನು ಮಾಡಿದ ಹಾಗೆ. ಚಂದ್ರೋಪಲಜಲವೈಹಿ, ಚಂದ್ರನದೇ ಆದ ಚಂದ್ರಕಾಂತಿ ಶಿಲೆಗಳ ಜಲಕಣಗಳಿಂದ. ಸುಧಾಸೂತೇಹೇ, ಅಮೃತವನ್ನು ಸ್ರವಿಸುವ ಚಂದ್ರನಿಗೆ. ಅರ್ಘ್ಯರಚನ, ಅರ್ಘ್ಯವನ್ನು ಅರ್ಪಿಸಿದ ಹಾಗೆ. ಸ್ವಕೀಯೈರಂಭೋಭಿಃ, ತನ್ನದೇ ಆದ ಸಮುದ್ರದ ನೀರಿನಿಂದ. ಸಲನಿಧಿ ಸೌಹಿತ್ಯಕರಣಂ, ಸಮುದ್ರಕ್ಕೇ ತರ್ಪಣ ನೀಡಿದಂತೆ. ತ್ವದೀಯಾಭಿಃ, ನಿನ್ನಿಂದಲೇ ಉತ್ಪನ್ನವಾದ. ವಾಗ್ಭಿಃ, ಮಾತುಗಳಿಂದ. ಇಯಂ ಸ್ತುತಿಃ, ನಿನ್ನ ಈ ಸ್ತುತಿಯಾಗಿದೆ ಅಂತ. ಅಂದರೆ ಈ ಸೌಂದರ್ಯ ಲಹರಿ ಸ್ತೋತ್ರ ಇದೆಯಲ್ಲ, ನೀನು ನುಡಿಸಿದ ಮಾತುಗಳಿಂದಲೇ ನಾನು ಮಾಡಿದ ಸ್ತೋತ್ರವು ಸೂರ್ಯ ಕಿರಣಗಳಿಂದಲೇ ಸೂರ್ಯನಿಗೆ ಆರತಿ ಬೆಳಗ್ದಂಗೆ. ಚಂದ್ರಕಾಂತ ಶಿಲೆಗಳಿಂದ ಒಸರುವ ನೀರಿನ ಹನಿಗಳಿಂದ ಚಂದ್ರನಿಗೆ ಅರ್ಘ್ಯವಿತ್ತಂತೆ. ಸಾಗರದ ನೀರಿನಿಂದಲೇ ಅದಕ್ಕೆ ತೃಪ್ತಿಪಡಿಸಿದಂತೆ ಅಂತ. ಶ್ರೀದೇವಿಯೇ ನಿಂತು ನುಡಿಸಿದ ಸ್ತೋತ್ರ ಈ ಸೌಂದರ್ಯ ಲಹರಿ ಅಂತಕ್ಕಂಥ ಆಚಾರ್ಯರ ನಮ್ರ ನುಡಿ ಇದು. ಈ ಸೌಂದರ್ಯ ಲಹರಿ ಸ್ತೋತ್ರ ಶತಕವು ದೇವಿಯು ನೀಡಿದ ಜ್ಞಾನಾಮೃತವನ್ನು ಬಳಸಿಯೇ ತಾಯಿಯ ಸ್ತೋತ್ರಗೈದಂತೆ ಆಗಿದೆ. ನನ್ನ ಈ ಶರೀರದಿಂದ ಏನೇ ಶಬ್ದ ಹೊರಬಿದ್ದರೂ ಅದು ದೇವಿಯು ನೀಡಿದ ಜ್ಞಾನವೇ, ದೇವಿಯ ಸಂಕಲ್ಪವೇ, ಅದರ ಫಲವೂ ದೇವಿಗೆ ಸಮರ್ಪಣೆ ಅಂತ ಹೇಳ್ತಾ ಶಂಕರರು ದೇವಿಗೆ ಸೌಂದರ್ಯ ಲಹರಿಯ ಶತಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕದ ಪಠಣೆಯಿಂದ ಸಕಲ ಕಾರ್ಯಸಿದ್ಧಿಯಾಗತ್ತೆ, ರೋಗಗಳ ನಿವೃತ್ತಿಯಾಗತ್ತೆ, ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಇದು ದೇವಿಗೆ ಮಂಗಳಾರತಿ ಮಾಡಬೇಕಾದ್ರೆ ಹೇಳುವಂತಹ ಮಂತ್ರ ಇದು. ನೋಡಿ, 1ನೇ ಶ್ಲೋಕ
27ನೇ ಶ್ಲೋಕ ಹಾಗೂ 100ನೇ ಶ್ಲೋಕವನ್ನು ಯಾರು ಹೇಳಿಕೊಳ್ತಾರೋ ಸೌಂದರ್ಯ ಲಹರಿಯ ಪೂರ್ಣ ಫಲ ಅವ್ರಿಗೆ ಸಿಗುತ್ತೆ. ಅದಕ್ಕೋಸ್ಕರ ಈ 3 ಶ್ಲೋಕಗಳನ್ನು ಮರೆಯದೆ ಎಲ್ಲರೂ ಕೂಡ ಬೈಹಾಟ್ ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯಸ್ಯ ಶ್ರೀ ಗೋವಿಂದ ಭಗವತ್ಪೂಜ್ಯಪಾದ ಶಿಷ್ಯಸ್ಯ ಶ್ರೀಮತ್ ಶಂಕರ ಭಗವತಃ ಕೃತಃ ಸೌಂದರ್ಯಲಹರಿ ಸಂಪೂರ್ಣ. ಶ್ರೀ ಲಲಿತಾ ತ್ರಿಪುರಸುಂದರಿ ಪ್ರಸಾದ ಸಿದ್ಧಿರಸ್ತು. ಶ್ರೀ ಜಗದಂಬಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಇಲ್ಲಿಯವರೆಗೆ ಸೌಂದರ್ಯ ಲಹರಿಯ 100 ಶ್ಲೋಕಗಳನ್ನು ನಾನು ಅರ್ಥವನ್ನು ತಿಳಿಸಿಕೊಟ್ಟಿದ್ದೇನೆ, ಫಲಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ತಕ್ಕಂಥದ್ದು. ಧನ್ಯವಾದಗಳು.